ಸೊ ಹೇ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಕಾಪಿ ಪೇಸ್ಟ್ ವಿಡಿಯೋ ಯಾವ ಥರ ಮಾಡ್ಬೋದು ಅಂತ. ಆ್ಯಂಡ್ ಹಾಂ ಗೈಸ್, ನಿಮಗೊಂದು ಚಾನಲ್ನು ಪ್ರೂಫಿಗೆ ತೋರಿಸ್ತೀನಿ. ನೀವು ಆ ಚಾನಲ್ ನೋಡಿಬಿಟ್ರೆ ಅಂತೂ ನಮಗೆ ತುಂಬ ಮೋಟಿವೇಶನ್ ಬಂದುಬಿಟ್ಟು ಸಿಕ್ಬಿಡುತ್ತೆ. ಆ ಥರ ಒಂದು ಚಾನಲ್ ನನ್ನ ಕಣ್ಣು ಮುಂದೆ ನೆನೆ ಬಂದಿದೆ. ಸೊ ಆ ಟಾಪಿಕ್ನ ತೊಗೊಂಡು ಇವತ್ತು ವೀಡಿಯೋ ಮಾಡ್ತಾ ಇದ್ದೀನಿ ಗೈಸ್. ಸೊ ನೋಡಿ, ಚೆನ್ನಾಗಿ ತಿಳ್ಕೊಳ್ಳಿ, ಯಾವ ಥರ ಎಲ್ಲ ಎಡಿಟಿಂಗ್ ಮಾಡಬೇಕು ಅದೆಲ್ಲ ತಿಳ್ಕೊಳ್ಳಿ. ಆ್ಯಂಡ್ ಯಾವ ಥರ ನೀವು ಆ ವಿಡಿಯೋನ ಅರ್ಥ ಮಾಡಿಕೊಂಡು ಯಾವ ಥರ ಸ್ಟೋರಿ ಕ್ರಿಯೇಟ್ ಮಾಡಬೇಕಂತಲೂ ನೋಡ್ಕೊಳ್ಳಿ. ಓಕೆನಾ ಗೈಸ್? ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೆ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಸಿಂಪಲಿ ನಾನು ನಿಮಗೆ ಆ ಚಾನಲ್ ಏನಿದೆ ನಿಮಗೆ ತೋರಿಸ್ಬಿಡ್ತೀನಿ ಪ್ರೂಫಿಗೆ. ಓಕೆನಾ? ಸೊ ಸಿಂಪಲಿ ಇಲ್ಲಿ ಸರ್ಚ್ ಬಟನ್ನಲ್ಲಿ ಹೋಗ್ಬಿಟ್ಟು ರ್ಯಾಬಿಟ್ ಜರ್ನಿ ಅಂತ ನೇಮ್ ಏನಿದೆ ಅದನ್ನು ಏನಿದೆ ಟೈಪ್ ಮಾಡಿ ಓಪನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಚಾನಲ್ನ ಓಪನ್ ಮಾಡಿಕೊಂಡ್ರೆ ಇಲ್ಲಿ ಎಷ್ಟು ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ? 2.27 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಏನಿದೆ ಗೇನ್ ಆಗಿದ್ದಾರೆ. ಆ್ಯಂಡ್ ಎಷ್ಟು ವೀಡಿಯೋಸ್ ಇದೆ? ಜಸ್ಟ್ 18 ವೀಡಿಯೋಸ್ ಮಾತ್ರ ಇಲ್ಲಿ ಪೋಸ್ಟ್ ಮಾಡಿದ್ದಾರೆ. ಓಕೆನಾ? 18 ವೀಡಿಯೋಸಲ್ಲಿ 2 ಮಿಲಿಯನ್ ಸಬ್ಸ್ಕ್ರೈಬರ್ ಆಗೋ ಅಂಥದ್ದು ಏನಿದೆ ವೀಡಿಯೋಸಲ್ಲಿ ನೋಡೋಣ. ಓಕೆನಾ? ಸೊ ಸಿಂಪಲಿ ಇಲ್ಲಿ ನೋಡಿ, ಯಾವುದೇ ಲಾಂಗ್ ವೀಡಿಯೋ ಹಾಕಿಲ್ಲ, ಎಲ್ಲ ಶಾರ್ಟ್ ವೀಡಿಯೋ ಹಾಕಿರೋದು. ಓಕೆನಾ? ಶಾರ್ಟ್ ವೀಡಿಯೋದಲ್ಲಿ ನಾನು ಮಾತಾಡೋದಾದರೆ ಇಲ್ಲಿ ನೋಡಿ, ರೀಸೆಂಟ್ ವೀಡಿಯೋದಲ್ಲೇ ನೋಡ್ಬೋದು ನೀವು 87 ಮಿಲಿಯನ್, 50 ಮಿಲಿಯನು ಆ್ಯಂಡ್ 157 ಮಿಲಿಯನು, 26 ಮಿಲಿಯನ್, 6 ಮಿಲಿಯನು, ಎಷ್ಟು ಮಿಲಿಯನ್ಸಲ್ಲೇ ಇವ್ರದ್ದು ಬಂದುಬಿಟ್ಟು ವ್ಯೂಸ್ ಬಂದಿದೆ ಅಂತ. ಓಕೆನಾ? ಇವರು ಯಾವ ಥರ ವೀಡಿಯೋ ಮಾಡ್ತಾರೆ? ತುಂಬ ಸಿಂಪಲ್ ಆಗಿರೋ ಒಂದು ಸ್ಟೋರಿ ಟೈಪ್ ವೀಡಿಯೋ ಮಾಡ್ತಾರೆ. ಸ್ಟೋರಿ ಟೈಪ್ ಅಂದರೆ ಲೈಕ್ ನೋಡಿ, ನಿಮಗೆ ಒಂದು ಓಪನ್ ಮಾಡಿ ತೋರಿಸ್ತೇನೆ ನೋಡಿ. ಲೈಕ್ ಈ ಥರ ಇವರು ವೀಡಿಯೋಸ್ನ ಮಾಡ್ತಾರೆ. ಲೈಕ್ ಏನು ಇವ್ರದ್ದು ವಾಯ್ಸು ಇಲ್ಲ, ಏನೂ ಇಲ್ಲ, ಜಸ್ಟ್ ಎ ಐಯಿಂದ ಏನು ಮಾಡಿದ್ದಾರೆ, ಎ ಐಯಿಂದ ವೀಡಿಯೋಸ್ಗಳನ್ನ ಮಾಡಿ ಹಾಕಿದ್ದಾರೆ ಅಷ್ಟೇ. ಆ್ಯಂಡ್ ಇವ್ರಿಗೆ ನಾನು ನಿಮಗೆ ತೋರಿಸ್ಬಿಡ್ತೀನಿ ಇವ್ರದ್ದು ಚಾನೆಲ್ ಮಾನಿಟೈಸೇಷನ್ ಆಗಿದೆಯಾ ಇಲ್ವಾ ಅಂತ. ಸಿಂಪಲಿ ನಾವು ಕಮೆಂಟ್ ಸೆಕ್ಷನಲ್ಲಿ ಹೋಗೋಣ. ಇಲ್ಲಿ ನೋಡ್ಬೋದು, ಇಲ್ಲಿ ಇವ್ರ ಚಾನೆಲ್ನು ಕೂಡ ಮಾನಿಟೈಸೇಷನ್ ಆಗಿದೆ. ಈ ಡಾಲರ್ ಸಿಂಬಲ್ ಯಾರಿಗೆ ಸಿಗುತ್ತಂದರೆ ಕಮೆಂಟಲ್ಲಿ ಯಾರು ಚಾನೆಲ್ ಮಾನಿಟೈಸೇಷನ್ ಆಗಿರುತ್ತೆ ಅವ್ರಿಗೆ ಮಾತ್ರ ಈ ಡಾಲರ್ ಸಿಂಬಲು ಸಿಗೋದು. ಇವ್ರ ಚಾನೆಲ್ನು ಸಮೇತ ಮಾನಿಟೈಸೇಷನ್ ಆಗಿದೆ. ಓಕೆನಾ? ಸೊ ನೀವು ಈ ಥರ ವೀಡಿಯೋಸ್ಗಳು ಮಾಡ್ಬೋದು ತುಂಬ ಈಸಿಯಾಗಿ. ಓಕೆನಾ? ಫಾರ್ ಎಕ್ಸಾಂಪಲ್ಗೆ ಯಾವ ಥರ ಈ ವಿಡಿಯೋ ಮಾಡ್ಬೋದು ಅಂತ ನಿಮಗೆ ಹೇಳ್ಕೊಡ್ತೀನಿ. ನಿಮಗೆ ಇದರಲ್ಲಿ ವಾಯ್ಸು ಇಲ್ಲ, ಏನೂ ಇಲ್ಲ. ಓಕೆನಾ? ಜಸ್ಟ್ ವಿಡಿಯೋ ಮಾತ್ರ ಇದೆ, ವಾಯ್ಸ್ ಏನು ಹಾಕಿಲ್ಲ ಇವ್ರದ್ದು. ಸೊ ನೀವು ಏನು ಮಾಡ್ಬೋದು, ಇದೇ ವೀಡಿಯೋಸ್ನ ತೆಗೆದುಬಿಟ್ಟು ವಾಯ್ಸ್ನ ಆ್ಯಡ್ ಮಾಡಿಬಿಟ್ಟು ವೀಡಿಯೋಸ್ಗಳನ್ನ ಮಾಡ್ಬೋದು. ಓಕೆನಾ? ಇದ್ರದ್ದು ಸೌಂಡ್ ಏನಿದೆ ಮ್ಯೂಟ್ ಮಾಡಿಬಿಟ್ಟು ಫುಲ್ಲು. ಓಕೆನಾ? ಫಾರ್ ಎಕ್ಸಾಂಪಲ್ಗೆ ನಾನು ಯಾವ ಥರ ಅಂತ ನಿಮಗೆ ತೋರಿಸ್ಬಿಡ್ತೀನಿ. ಸೊ ಸಿಂಪಲಿ ನಾವು ಯಾವುದಾದ್ರೂ ಒಂದು ವೀಡಿಯೋನ ನೋಡ್ಕೊಳ್ಳೋಣ ಯಾವ್ದು ಚೆನ್ನಾಗಿದೆ ಅಂತ. ಫಾರ್ ಎಕ್ಸಾಂಪಲ್ಗೆ ನಾನು ಇದೇ ವೀಡಿಯೋ ತಗೋತೀನಿ ಅಂದ್ಕೊಳ್ಳಿ. ಓಕೆನಾ? ತಗೊಂಡಾದಮೇಲೆ ಇಲ್ಲಿ ಆಪ್ಷನ್ ಇದೆ ನಿಮಗೆ ಶೇರ್ ಬಟನ್ದು. ಸೊ ಸಿಂಪಲಿ ನಾವು ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಾಪಿ ಲಿಂಕ್ ಮಾಡಿಬಿಟ್ಟು ಇದೇನು ಮಾಡ್ಬೋದು, ವೀಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳೋಣ. ಆ್ಯಂಡ್ ಹಾಗಾಗಿ ನಾನು ಇಲ್ಲಿ ನಿಮಗೆ ತೋರ್ಸೋಕ್ಕಾಗಲ್ಲ ಯಾವ ಥರ ಡೌನ್ಲೋಡ್ ಮಾಡೋದಂತ, ಬಿಕಾಸ್ ಅದು ನಾನು ಅವ್ರದ್ದು ಏನಿದೆ ಅವ್ರದ್ದು ಕಮ್ಯುನಿಟಿ ಗೈಡ್ಲೈನ್ಸ್ ಏನಿದೆ ಅದು ವೈಲೆನ್ಸ್ ಮಾಡಿದಾಗ ಆಗುತ್ತೆ. ಸೊ ನಾನು ಇಲ್ಲಿ ತೋರ್ಸೋಕ್ಕಾಗಲ್ಲ. ಸೊ ಯಾರಿಗೆಲ್ಲ ವೀಡಿಯೋ ಡೌನ್ಲೋಡ್ ಮಾಡೋಕ್ಕೆ ಬರೋದಿಲ್ಲ ನನಗೆ ಕಮೆಂಟಲ್ಲಿ ಹೇಳಿ, ನಾನು ಡೌನ್ಲೋಡ್ ಮಾಡೋ ಪ್ರಾಸೆಸ್ ನಿಮಗೆ ಟೆಲಿಗ್ರಾಮಲ್ಲಿ ಕೊಟ್ಬಿಡ್ತೀನಿ ಯಾವ ಥರ ಡೌನ್ಲೋಡ್ ಮಾಡೋದಂತ. ಓಕೆನಾ? ಸೊ ಇಷ್ಟ ಆದಮೇಲೆ ಗೈಸ್, ಸೊ ನಾನು ಆಲ್ರೆಡಿ ವೀಡಿಯೋನ ಡೌನ್ಲೋಡ್ ಮಾಡಿಟ್ಟಿದ್ದೀನಿ. ಓಕೆನಾ? ಸೊ ಇದಾದಮೇಲೆ ಓಪನ್ ಮಾಡ್ಕೊಳ್ಳೋಣ ನಮ್ಮ ಗ್ಯಾಲ್ರಿ ಓಪನ್ ಮಾಡ್ಕೊಂಡಾದ್ಮೇಲೆ ಈಗ ನಾವು ಏನು ವೀಡಿಯೋನ ಡೌನ್ಲೋಡ್ ಮಾಡಿದ್ವಿ ಆ ವೀಡಿಯೋನ ಒಂದ್ಸಲ ನಾವು ಪ್ಲೇ ಮಾಡಿಕೊಂಡು ನೋಡ್ಕೊಳ್ಳೋಣ ಯಾವ ಥರ ಇದೆ ವೀಡಿಯೋದಲ್ಲಿ ಏನಿದೆ, ಏನು ಟೈಪ್ ಸ್ಟೋರಿ ಅಂತ. ಓಕೆನಾ? ನೋಡ್ಕೊಂಡಾದ್ಮೇಲೆ ಕರೆಕ್ಟಾಗಿ ನಿಮಗೆ ಈಗ ವೀಡಿಯೋ ನೋಡ್ತಾ ಒಂದು ಸ್ಟೋರಿ ಮೈಂಡಲ್ಲಿ ಕ್ರಿಯೇಟ್ ಆಗಿಬಿಡುತ್ತೆ, ಈ ಥರನೇ ಸ್ಟೋರಿ ಅಂದ್ಬಿಟ್ಟು. ಓಕೆನಾ? ಸೊ ಸಿಂಪಲಿ ಈಗ ನಾವೇನು ಮಾಡಬೇಕು, ಲೈಕ್ ನಮ್ಮದು ನೋಟ್ ಬುಕ್ ಏನಿರುತ್ತೆ ನೀವು ನೋಡ್ತಾನೆ ನಿಮಗೆ ಗೊತ್ತಾಗ್ಬಿಡುತ್ತೆ. ನೋಡಿ, ಈಗ ನಾನೇ ಈಗ ವೀಡಿಯೋ ನೋಡ್ತಾ ಇದ್ದೀನಿ. ಸೊ ಒಂದು ಊರಲ್ಲಿ ಸಖತ್ತು ಮಳೆ ಬಂದಿರೋ ಕಾರಣದಿಂದ ಒಂದು ಮಗು ಏನಿರುತ್ತೆ ಕೊಚ್ಚೋಗಿರುತ್ತೆ ನೀರಲ್ಲಿ. ಸೊ ಅವ್ರ ಅಪ್ಪ ಅಮ್ಮ ತುಂಬ ದುಃಖದಲ್ಲಿರ್ತಾರೆ, ಆಳ್ತಾ ಇರ್ತಾರೆ. ಈ ಥರ ಒಂದು ಅಲ್ಲೊಂದು ಮೊಲ ಇರುತ್ತೆ, ಆ ಮೊಲಗೆ ಆ ಮಗು ಸಿಗುತ್ತೆ ಅಂತ ಒಂದು ಸ್ಟೋರಿಗೆ ಮೈಂಡಲ್ಲಿ ಬರ್ತಾ ಇದೆಯಲ್ಲ ನೋಡ್ತಾ ಇರಬೇಕಿದ್ರೆ. ಓಕೆನಾ? ಸೊ ಅವ್ರ ಅಪ್ಪ ಅಮ್ಮ ತುಂಬ ದುಃಖದಲ್ಲಿರುತ್ತೆ. ಆ ಮೊಲ ಏನಿರುತ್ತೆ ಮಗುನ ಮನೆಗೆ ಕರ್ಕೊ ಹೋಗುತ್ತೆ ಅವ್ರ ಮನೆಗೆ ಅಂತ. ಓಕೆನಾ? ಈ ಥರ ಒಂದು ಸ್ಟೋರಿ ಕ್ರಿಯೇಟ್ ಮಾಡ್ಕೊಳ್ಳಿ ನಿಮ್ಮ ಮೈಂಡಲ್ಲಿ. ಓಕೆನಾ? ಅದಾದಮೇಲೆ ನಿಮ್ಮದು ನೋಟ್ಬುಕ್ ಏನಿರುತ್ತೆ ನೋಟ್ಬುಕ್. ಓಕೆನಾ? ಸೊ ನಾವಿಲ್ಲಿ ನೋಟ್ಬುಕ್ ಏನಿರುತ್ತೆ ಅದನ್ನು ಓಪನ್ನ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡು ಆ ಸ್ಟೋರಿನ ನೀವಿಲ್ಲಿ ಬರ್ಕೊಳ್ಳಿ. ನೀವು ನಿಮಗೆ ಟೈಪಿಂಗ್ ಮಾಡೋಕ್ಕೆ ಬರಲ್ಲ ಅಂದರೆ ಸಿಂಪಲಿ ನೋಡಿ ಗೈಸ್, ನಿಮಗೆ ಒಂದು ಆಪ್ಷನ್ ಸಿಗುತ್ತೆ ನಿಮ್ಮದು ಯಾವುದರಲ್ಲಿ, ನಾನಿಲ್ಲಿ ಇದರಲ್ಲಿ ಶೋ ಆಗ್ತಿಲ್ಲ. ಸೊ ಒಂದು ನಿಮಿಷ ನೋಡಿ, ಇಲ್ಲಿ ನಮಗೆ ಸೈಡಲ್ಲಿ ಒಂದು ಮೈಕ್ ಆಪ್ಷನ್ ಬರ್ತಿದೆಯಲ್ಲ, ಮೇಲಲ್ಲ ಕೆಳಗಡೆಯಲ್ಲಿ
ಎಮೋಜಿ ಮೇಲೆ ಭಾಗದಲ್ಲಿ ಒಂದು ಮೈಕ್ ಆಪ್ಷನ್ ಇದೆಯಲ್ಲ, ಸಿಂಪಲಿ ಅದ್ರ ಮೇಲೆ ಮೈಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಕನ್ನಡದಲ್ಲಿ ಏನು ಹೇಳ್ತೀರಾ ಅದು ಇಲ್ಲಿ ಟೈಪ್ ಆಗ್ತಾ ಹೋಗುತ್ತೆ. ಆ ಥರ ನೀವು ಟೈಪ್ ಮಾಡ್ಕೊಳ್ಳಿ. ಓಕೆನಾ, ಟೈಪ್ ಮಾಡ್ಕೊಂಡ್ರೆ ನೋಡಿ ಒಂದು ಸ್ಟೋರಿ ಬಂದುಬಿಟ್ಟು ನಮಗೆ ಸಿಗುತ್ತೆ. ಓಕೆನಾ, ಈ ಥರ ಒಂದು ಸ್ಟೋರಿ ಸಣ್ಣದಾಗಿ ಒಂದು 15 ಸೆಕೆಂಡ್ ಸ್ಟೋರಿ ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆನಾ, ಅದಾದಮೇಲೆ ಈಗ ನಾವೇನು ಮಾಡಬೇಕು, ಇದರದ್ದು ವಾಯ್ಸ್ ಬಂದುಬಿಟ್ಟು ನಾವೇ ಕೊಡೋದಾದರೂ ಕೊಡ್ಬೋದು, ಇಲ್ಲ ಅಂದರೆ ನಾವು AI ವಾಯ್ಸ್ ಜನ್ರೇಟ್ ಮಾಡ್ಬೋದು. ನಾನು AI ವಾಯ್ಸ್ ಜನ್ರೇಟ್ ಮಾಡ್ತೀನಿ. ಯಾವುದರಿಂದ? ರಿಯಲ್ ವಾಯ್ಸ್ ಜನ್ರೇಟರಿಂದ. ಓಕೆನಾ, ಇದು ಬಂದುಬಿಟ್ಟು ಈ ಆ್ಯಪ್ ನಿಮಗೆ ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದೆ. ಸೊ ಯೂಸ್ ಮಾಡ್ಬೋದು, ಫ್ರೀನೇ. ಓಕೆನಾ, ಸ್ಟಾರ್ಟಿಂಗಲ್ಲಿ ಫ್ರೀನೇ. ಆಮೇಲೆ ನಿಮ್ಮದು ವೀಡಿಯೋಸ್ ಏನಾದರೂ ಓಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಆಗ ಇನ್ನೂ ಜಾಸ್ತಿ ನೀವು ಕ್ರಿಯೇಟ್ ಮಾಡಬೇಕಂದ್ರೆ AI ವಾಯ್ಸು ನೀವು ಇದಕ್ಕೆ ಪ್ರೀಮಿಯಮ್ ತಗೋಬೋದು, ಕಮ್ಮಿನೇ ಇದೆ ಇದರಲ್ಲಿ. ಓಕೆನಾ, ಸೊ 100 ಅಷ್ಟೇ ಏನೋ ಇರೋದು. ಟೆಕ್ಸ್ಟ್ ಟು ಸ್ಪೀಚ್ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಅದಾದಮೇಲೆ ಇಲ್ಲಿ ಲ್ಯಾಂಗ್ವೇಜ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕನ್ನಡ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಸೆಲೆಕ್ಟ್ ವಾಯ್ಸು, ಇಲ್ಲಿ ಮೇಲ್ ಫೀಮೇಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಸದ್ಯಕ್ಕೆ ಮೇಲೆ ಸೆಲೆಕ್ಟ್ ಮಾಡ್ಕೋತೀನಿ. ಓಕೆನಾ, ಅದಾದಮೇಲೆ ಈಗ ನಾವು ಏನು ಸ್ಟೋರಿನ ಇಲ್ಲಿ ಟೈಪ್ ಮಾಡಿದ್ವಿ ಈ ಸ್ಟೋರಿನ ಇಲ್ಲಿಂದ ಕಾಪಿನ ಮಾಡ್ಕೊಳ್ಳೋಣ. ಓಕೆನಾ, ಕಾಪಿ ಮಾಡ್ಕೊಂಡಾದಮೇಲೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದಮೇಲೆ ಇಲ್ಲಿ ನಾವು ಪೇಸ್ಟ್ನ ಮಾಡೋಣ. ಓಕೆನಾ, ಪೇಸ್ಟ್ ಮಾಡಾದಮೇಲೆ ಇಲ್ಲಿ ಸಿಂಪಲಿ ನೆಕ್ಸ್ಟ್ ಆಪ್ಷನ್ ಕಾಣಿಸ್ತಿದೆಯಾ ನಿಮಗೆ, ಈ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ. ಓಕೆನಾ, ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಸ್ಪೀಡ್ ಬೇಕಿದ್ರೆ ನೀವು ಅಡ್ಜಸ್ಟ್ ಮಾಡ್ಕೋಬೋದು, ಪಿಂಚ್ ಮಾಡ್ಬೋದು, ವಾಲ್ಯೂಮ್ ಅದೆಲ್ಲ ನೀವು ಡಿಫಿಕಲ್ಟಿ ಏನಿದೆ ಅದನ್ನು ಸೆಟ್ಟಿಂಗ್ ಮಾಡ್ಕೋಬೋದು. ಅದಾದಮೇಲೆ ವಿ ಆ್ಯಡ್ ಆ್ಯಂಡ್ ಫುಲ್ ಮೇಲೆ ಕ್ಲಿಕ್ ಮಾಡಿ. ನಾನು ಏನೇ ಸೆಟ್ಟಿಂಗ್ ಮಾಡಿಲ್ಲ, ಡೈರೆಕ್ಟ್ ಅದೇ ವಾಯ್ಸಿಗೆ ಹೋಗಿದ್ದೀನಿ. ಸೊ ಇಲ್ಲೊಂದು ಆ್ಯಡ್ ತೋರಿಸ್ತಾರೆ, ವೆಯ್ಟ್ ಮಾಡಿ ಆ್ಯಡ್ ಬರೋವರೆಗೂ ಹೋಗೋವರೆಗೂ. ಸೊ ಈಗ ನಾವು ಪ್ಲೇ ಆಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಒಂದು ಸಲ ಆಡಿಯೋ ಏನಿದೆ ಅದಕ್ಕೆ ಕೇಳ್ಕೊಳ್ಳೋಣ. ಓಕೆನಾ, ಒಂದೂರಲ್ಲಿ ಭಾರಿ ಮಳೆಯ ಕಾರಣದಿಂದ ಒಂದು ಸಣ್ಣ ಪುಟ್ಟ ಮಗು ಮಳೆಯಲ್ಲಿ ಕೊಚ್ಚಿ ಹೋಗುತ್ತೆ. ಆ ಕಾರಣದಿಂದ ಅವರ ಸೊ ಎಲ್ಲ ಕೇಳಿಸ್ಕೊಂಡ್ರಲ್ಲ, ಈ ಥರ ವಾಯ್ಸ್ ಜನ್ರೇಟ್ ಆಗುತ್ತೆ. ಸೊ ಸಿಂಪಲಿ ಇಲ್ಲಿ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡೋಣ. ಓಕೆನಾ, ಇದು ನಮ್ಮದು ವಾಯ್ಸ್ ಏನಾಗಿದೆ ಡೌನ್ಲೋಡ್ ಆಗಿದೆ. ಸೊ ಈಗ ನಾವೇನು ಮಾಡಬೇಕು, ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ನ ಮಾಡ್ಕೊಳ್ಳೋಣ. ಓಕೆನಾ, ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್ ಇಲ್ಲಿ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 9:16 ರೇಷಿಯೋ ಏನಿದೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಶಾರ್ಟ್ ವೀಡಿಯೋ ಮಾಡ್ತಾ ಇದ್ದೀವಲ್ಲ ಹಾಗಾಗಿ. ಓಕೆನಾ, ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಗೈಸ್ ಈಗ ನಾವು ಏನು ವೀಡಿಯೋ ಡೌನ್ಲೋಡ್ ಮಾಡಿದ್ವಿ ಆ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಇಲ್ಲಿ. ಓಕೆನಾ, ಸೊ ನಾನು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೋಡಿ, ಈ ಥರ ಟೈಪು ಬಂದಿದೆ ನಮಗೆ. ಸೊ ಲಾಸ್ಟಲ್ಲಿ ಬ್ಲ್ಯಾಕ್ ಸ್ಕ್ರೀನ್ ಬಂದಿದೆ. ಇದನ್ನು ಇಲ್ಲಿಂದ ಟ್ರಿಮ್ ರೈಟಿಗೆ ಮಾಡೋಣ. ಓಕೆನಾ, ಅದಾದಮೇಲೆ ಈಗ ನಾವೇನು ಮಾಡಬೇಕು, ಇಲ್ಲಿ ಒಂದು ಸ್ವಲ್ಪ ಬ್ಲ್ಯಾಕ್ ಸ್ಕ್ರೀನ್ ಬಂದಿದೆ. ಸೊ ಇದು ಏನು ಮಾಡೋಕ್ಕೆ ಹೋಗ್ಬಿಡಿ, ಇದು ಹಂಗೆ ಇರಾಕ್ಬಿಡೋಣ. ಓಕೆನಾ, ಸೊ ಈಗ ನಾವೇನು ಮಾಡಬೇಕಂದ್ರೆ, ಸೊ ಸಿಂಪಲಿ ನಮಗೆ ಏನು ಮಾಡಬೇಕು, ಇಲ್ಲಿ ಒಂದು ಮಿಕ್ಸರ್ ಆಪ್ಷನ್ ಕಾಣಿಸ್ತಿದೆ. ಮಿಕ್ಸರ್ ಆಪ್ಷನ್ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಏನಿದೆ ಮಿಕ್ಸರ್ ಆಪ್ಷನ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ಹಂಗೈಸ್ ನಿಮ್ಮದು ಕೈನ್ ಮಾಸ್ಟರ್ದು ವಾಟರ್ ಮಾರ್ಕ್ ಇರಬಾರ್ದು, ಫ್ರೀಯಾಗಿ ಯೂಸ್ ಮಾಡಬೇಕಂದ್ರೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಫ್ರೀ ವಾಟರ್ ಮಾರ್ಕ್, ಫ್ರೀ ಕೈನ್ ಮಾಸ್ಟರ್ ಏನಿದೆ ಅದಿದೆ, ನೀವು ಅಲ್ಲಿಂದ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೋಬೋದು. ಓಕೆನಾ ಗೈಸ್, ಸೊ ಸಿಂಪಲ್ ಇಲ್ಲಿ ಮಿಕ್ಸರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೌಂಡ್ ಏನಿದೆ ಫುಲ್ ಮ್ಯೂಟ್ನ ಮಾಡ್ಕೊಳ್ಳೋಣ. ಅದಾದಮೇಲೆ ಗೈಸ್ ಇದರದ್ದು ನಾವು ಕಲರ್ ಸ್ವಲ್ಪ ಚೇಂಜ್ ಮಾಡೋಣ. ಇಲ್ಲಿ ಅಡ್ಜಸ್ಟ್ಮೆಂಟ್ ಆಪ್ಷನ್ ಕಾಣಿಸ್ತಿದೆಯಾ ನಿಮಗೆ, ಅಡ್ಜಸ್ಟ್ಮೆಂಟ್ ಆಪ್ಷನ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಇಲ್ಲಿ ಬ್ರೈಟ್ನೆಸ್ ಒಂದು ಸ್ವಲ್ಪ, ಕಾಂಟ್ರಾಸ್ಟು ಒಂದು ಸ್ವಲ್ಪ ಈ ಥರ ಅಡ್ಜಸ್ಟ್ ಮಾಡ್ಬೋದು. ಸ್ಯಾಚುರೇಷನ್ ಒಂದು ಸ್ವಲ್ಪ ಈ ಥರ ಬೇಕಿದ್ರೂ ಮಾಡ್ಬೋದು, ಈ ಥರ ಬೇಕಿದ್ರೂ ಮಾಡ್ಬೋದು. ಇದೊಂದು ಸ್ವಲ್ಪ ಬ್ರೈಟ್ನೆಸ್ಸು ಈ ಥರ, ಕಾಂಟ್ರಾಸ್ಟು ಈ ಥರ ಒಂದು ಸ್ವಲ್ಪ ಈ ಥರನೂ ಮಾಡ್ಬೋದು, ನೀವು ಈ ಥರನೂ ಮಾಡ್ಬೋದು. ಸೊ ಸ್ವಲ್ಪ ನಾನು ಒಂದು ಸ್ವಲ್ಪ ಅಡ್ಜಸ್ಟ್ನ ಮಾಡ್ಕೊಂಡಿದ್ದೀನಿ. ಓಕೆನಾ, ಅದಾದಮೇಲೆ ಈಗ ನೀವು ಏನು ಮಾಡಬೇಕು, ನಿಮ್ಮದು ನೇಮ್ ಏನಿದೆ ಅದನ್ನು ಆ್ಯಡ್ ಮಾಡ್ಕೋಬೇಕು. ಓಕೆನಾ, ಸೊ ಸಿಂಪಲಿ ಟೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಹೀನಾ ಕ್ರಿಯೇಟರ್ 0.4 ಆ್ಯಡ್ ಮಾಡ್ಕೋತೀನಿ. ಓಕೆನಾ, ಸೊ ಸಿಂಪಲಿ ನೇಮ್ನ ಆ್ಯಡ್ ಮಾಡ್ಕೊಂಡು ಒಂದು ಸ್ವಲ್ಪ ದೊಡ್ಡದಾಗಿ ಮಾಡಿಕೊಂಡು ಇಲ್ಲಿ ಅಡ್ಜಸ್ಟ್ನ ಮಾಡ್ಕೋಬೋದು. ಒಂದು ಸ್ವಲ್ಪ ಚಿಕ್ಕದು ಮಾಡ್ಕೋತೀನಿ ಅದನ್ನು. ಓಕೆನಾ, ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಫಾಂಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಫಾಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಯಾವುದಾದ್ರೂ ಒಂದು ಫಾಂಟ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಆ ಫಾಂಟ್ನ ನೀವು ಸೆಲೆಕ್ಟ್ನ ಮಾಡ್ಕೊಂಡು ನೋಡಿ ಈ ಥರ ಬರುತ್ತೆ. ಓಕೆನಾ, ಅದಾದಮೇಲೆ ನೀವು ಇಲ್ಲಿ ಕಲರ್ನು ಬೇಕಿದ್ರೆ ಚೇಂಜ್ ಮಾಡ್ಕೋಬೋದು. ನಾನಿಲ್ಲಿ ಒಬೆಸಿಟಿ ಆಪ್ಷನ್ ಏನಿದೆ ನಮಗಿಲ್ಲಿ ಫಾಂಟಲ್ಲಿ ಆಲ್ಫಾ ಒಬೆಸಿಟಿ ಇದೆಯಲ್ಲ ಅದನ್ನು ನಾವು ಕಮ್ಮಿ ಮಾಡ್ಕೊಳ್ಳೋಣ. ಕಮ್ಮಿ ಮಾಡಿಕೊಂಡ್ರೆ ಆಗ ನಮ್ಮದು ನೇಮು ಇರುತ್ತೆ ಆ್ಯಂಡ್ ಅಷ್ಟೊಂದು ಡಾರ್ಕಾಗಿ ಕಾಣಲ್ಲ. ಡಾರ್ಕ್ ಆಗಿದ್ರೆ ಚೆನ್ನಾಗೂ ಕಾಣಲ್ಲ. ಫುಲ್ ವಿಡಿಯೋವರೆಗೂ ನಿಮ್ಮ ನೇಮ್ನ ಇಲ್ಲಿಂದ ಹೇಳ್ಕೊಳ್ಳಿ. ಓಕೆನಾ, ಈ ಥರ ಹೇಳ್ಕೊಳ್ಳಿ. ಸೊ ನಾವು ಫುಲ್ ವಿಡಿಯೋವರೆಗೂ ಹೇಳ್ಕೊಳ್ಳೋಣ. ಇಲ್ಲಿವರೆಗೂ ಹೇಳ್ಕೊಂಡಿದ್ದೀನಿ. ಓಕೆನಾ, ಅದಾದಮೇಲೆ ನಾವೀಗ ಏನು ಮಾಡಬೇಕು,
ಸೊ ಸಿಂಪಲಿ ಏನು ಮಾಡಬೇಕಂದ್ರೆ ಇದನ್ನು ಪೆನ್ ಆ್ಯಂಡ್ ಝೂಮ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ. ಓಕೆನಾ, ಇಲ್ಲೊಂದು ಆಪ್ಷನ್ ಕಾಣುತ್ತೆ ನಿಮಗೆ ಪೆನ್ ಆ್ಯಂಡ್ ಝೂಮ್ದು. ಸೊ ಸಿಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪೆನ್ ಆ್ಯಂಡ್ ಝೂಮ್ನ ಮಾಡ್ಕೊಳ್ಳೋಣ. ಈಕ್ವಲ್ ಮೇಲೆ ಕ್ಲಿಕ್ ಮಾಡಿ ಒಂದು ಸ್ವಲ್ಪ ಪೆನ್ ಆ್ಯಂಡ್ ಝೂಮ್ ಮಾಡೋಣ. ಓಕೆನಾ, ಇಷ್ಟು ಝೂಮ್ ಮಾಡ್ಕೊಳ್ಳೋಣ. ಓಕೆನಾ, ಅಷ್ಟು ಝೂಮ್ ಮಾಡಿದರೆ ನೋಡಿ ನಮಗೆ ಎಲ್ಲೂ ಅವ್ರದ್ದು ಲೋಗೋ ಬಂದುಬಿಟ್ಟು ಕಾಣಿಸ್ತಿಲ್ಲ, ಹೈಡ್ ಆಗಿದೆ. ಓಕೆನಾ, ಇದಾದಮೇಲೆ ಗೈಸ್ ಇನ್ನೊಂದು ಕೆಲಸ ನೀವು ಮಾಡಬೇಕು. ಇಲ್ಲಿ ನಿಮಗೊಂದು ಆಪ್ಷನ್ ಸಿಗುತ್ತೆ, ವೀಡಿಯೋ ಮೇಲೆ ಕ್ಲಿಕ್ ಮಾಡಿದರೆ ರೂಟ್ ಮಿರರಿಂಗ್ ಅಂತ. ಓಕೆನಾ, ರೂಟ್ ಮಿರರಿಂಗ್ ಒಂದು ಆಪ್ಷನ್ ಇದೆ. ಸಿಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬಂದುಬಿಟ್ಟು ನೀವು ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ, ಆಗ ರೂಟ್ ಆಗಿಬಿಡುತ್ತೆ. ಈ ಕಡೆ ನಮ್ಮ ರ್ಯಾಬಿಟ್ ಬಂದುಬಿಡುತ್ತೆ, ಆ ಕಡೆಯಿಂದ ಈ ಕಡೆ ಜಂಪ್ ಆಗುತ್ತೆ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಸೊ ರೂಟ್ ಮಿರರಿಂಗ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಈಗ ನಮ್ಮದು ವಾಯ್ಸ್ ಏನಿದೆ ಅದನ್ನು ನಾವು ಆ್ಯಡ್ ಮಾಡೋಣ. ಈಗ ನಾವೇನು ಡೌನ್ಲೋಡ್ ಮಾಡಿದ್ವಿ ರಿಯಲ್ ವಾಯ್ಸ್ ಆ್ಯಪಿಂದ, ಅದನ್ನು ಡೌನ್ಲೋಡ್ ಮಾಡೋಣ. ಓಕೆನಾ, ಸೊ ನಾನಿಲ್ಲಿ ಆ್ಯಡ್ ಮಾಡ್ಕೋತೀನಿ ಯಾವುದಂತ. ಅವರ ಅಪ್ಪ ಅಮ್ಮ ತುಂಬ ಸಂಕಟದಲ್ಲಿ. ಓಕೆ, ನಾನು ವಾಯ್ಸ್ ಏನಿದೆ ಆ್ಯಡ್ ಮಾಡಿದ್ದೀನಿ. ಸೊ ಇದನ್ನು ಒಂದು ಸ್ವಲ್ಪ ಫಾಸ್ಟು ಮಾಡ್ಕೊಳ್ಳೋಣ. ಓಕೆನಾ, ಸೊ ಒಂದು ಸ್ವಲ್ಪ ಫಾಸ್ಟಾಗಿ ಮಾಡ್ಕೋತೀನಿ. ಸ್ಪೀಡು 2 ಸ್ಪೀಡಲ್ಲಿ ಇಟ್ಟಿದ್ದೀನಿ. ಓಕೆನಾ, ಸೊ ಈಗ ನಾವು ಕೇಳೋಣ. ಒಂದೂರಲ್ಲಿ ಭಾರಿ ಮಳೆಯ ಕಾರಣದಿಂದ ಒಂದು ಸಣ್ಣ ಪುಟ್ಟ ಮಗು ಮಳೆಯಲ್ಲಿ ಕೊಚ್ಚಿ ಹೋಗುತ್ತೆ. ಆ ಕಾರಣದಿಂದ ಅವರಪ್ಪ ಅಮ್ಮ ತುಂಬಾ ಸಂಕಟದಲ್ಲಿ ಇರುತ್ತಾರೆ. ಆ ಮಗು ಒಂದು ಮೊಲೆಗೆ ಸಿಗುತ್ತದೆ. ಆ ಮೊಲ ಆ ಮಗುನ ಆ ಮೊಲದ ಮನೆಗೆ ಕರೆದುಕೊಂಡು ಹೋಗುತ್ತೆ. ಒಂದು ದಿನ ಆ ಮೊಲ ಅವರ ಅಪ್ಪ ಅಮ್ಮನ ಹುಡುಕಿ ಮಗುನ ಅವರ ಅಪ್ಪ ಮಾತ್ರ ಸೇರಿಸುತ್ತೆ. ಓಕೆನಾ, ಸೊ ಗೊತ್ತಾಯ್ತಲ್ಲ. ಸೊ ನಾನು ಶಾರ್ಟ್ ಬಂದುಬಿಟ್ಟು ಮಾಡಿದ್ದೀನಿ. ಸೊ ಸ್ಟೋರಿ ಬಂದುಬಿಟ್ಟು ಇನ್ನೂ ಇಂಪ್ರೂವ್ ಮಾಡ್ಬೋದು, ನೀವು ಮಾಡ್ಬೋದು. ಇಂಪ್ರೂವ್ ಮಾಡಿಬಿಟ್ಟು ಆ ವಿಡಿಯೋ ಎಷ್ಟಿದೆ ಅದ್ರ ಅಕಾರ್ಡಿಂಗು ನೀವು ಮ್ಯಾಚ್ ಮಾಡ್ಕೊಳ್ಳಿ. ವಾಯ್ಸ್ ಅಕಾರ್ಡಿಂಗ್ ವಿಡಿಯೋನ ಮ್ಯಾಚ್ ಮಾಡ್ಕೊಳ್ಳಿ, ಆಗ ಇನ್ನೂ ಬೆಟರ್ ಆಗಿರುತ್ತೆ. ನಾನು ಫಾರ್ ಎಕ್ಸಾಂಪಲ್ಗೆ ನಿಮಗೆ ತೋರಿಸಿರೋದು. ಓಕೆನಾ ಗೈಸ್, ಅದು ಆದಮೇಲೆ ಸಿಂಪಲಿ ನೀವೇನು ಮಾಡ್ಬೋದು, ಇಲ್ಲಿಂದ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ವಿಡಿಯೋನ ಸೇವ್ ಮಾಡ್ಕೊಬೋದು. ಸೇವ್ ಮಾಡಿಕೊಂಡು ಏನು ಮಾಡ್ಬೋದು, ಅಪ್ಲೋಡ್ ಮಾಡ್ಬೋದು ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ. ಓಕೆನಾ ಗೈಸ್, ಇದರಿಂದ ನಿಮಗೆ ಯಾವುದೇ ಕಾಪಿರೈಟು ಸಿಗಲ್ಲ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಅಂತೂ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಇದ್ರ ಅಕಾರ್ಡಿಂಗ್ ನನಗೆ ಕೇಳ್ಬೋದು. ಓಕೆನಾ ಗೈಸ್.